ಬೆಳಗ್ಗೆಯಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಜನರ ಪರದಾಟಕ್ಕೆ ಮುಕ್ತಿ ಸಿಗಬೇಕು ಅಂದ್ರೆ ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನ ಕೈಬಿಡಬೇಕು. ಅವರು ಮುಷ್ಕರವನ್ನ ಕೈಬಿಡಬೇಕು ಅಂದ್ರೆ ಸರ್ಕಾರ ಮಾತುಕತೆಗೆ ಮುಂದಾಗಬೇಕು. ಆದರೆ ಇದುವರೆಗೆ ಆ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ ಮೈಸೂರಿನಿಂದ. ರವಿ, ಸದ್ಯ ಮೈಸೂರಿನಲ್ಲಿ ಏನ್ ಸಿಚುವೇಶನ್ ಇದೆ? ಜನರಿಗೆ ಯಾವ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇವೆ? ಏನ್ ಮಾಹಿತಿ ಸಿಗ್ತಾ ಇದೆ? ವಿದಶ್ರೀ, ಇವತ್ತು ಬೆಳಗಿನಿಂದಲೂ ಕೂಡ ಜನರು ನಿಜಕ್ಕೂ ನರಕ ಯಾತನೆಯನ್ನೇ ಅನುಭವಿಸ್ತಿದ್ದಾರೆ. ಕಾರಣ ಮೈಸೂರಿನಿಂದ ಬೆಂಗಳೂರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾರೆ ಪ್ರತಿನಿತ್ಯ. ಈ ಕಾರಣಕ್ಕಾಗಿ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಿಂದ ಬೆಂಗಳೂರಿಗೆ 500 ಟ್ರಿಪ್ ಬಸ್ ಇರ್ತವೆ. ಅಂದರೆ ಒಂದೊಂದು ಬಸ್ಗಳು ಮೂರು ಸರಿ ಕೂಡ ಹೋಗಿದ್ದು ಬರುವಂಥ ಕೆಲಸಕ್ಕೆ ಮುಂದಾಗ್ತವೆ. ಸುಮಾರು ಸಾವಿರಾರು ಮಂದಿ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲದಂತೆ ಹಾಸನ, ಚಾಮರಾಜನಗರ, ಮಡಿಕೇರಿ, ಹೀಗೆ ಹುಬ್ಬಳ್ಳಿ, ಧಾರವಾಡ ಆದಿಯಾಗಿ ಬೇರೆ ಬೇರೆ ಭಾಗಗಳಿಗೂ ಕೂಡ ಬಸ್ಗಳ ವ್ಯವಸ್ಥೆ ಇದೆ. ಇನ್ನು ನೀವು ಮೈಸೂರಿನ ನಗರ ಬಸ್ ನಿಲ್ದಾಣದ ದೃಶ್ಯಾವಳಿಗಳನ್ನು ಗಮನಿಸ್ತಿರ್ಬೋದು. ನಿಜಕ್ಕೂ ಇಲ್ಲಿ ಬಿಕೋ ಅನ್ನುವ ವಾತಾವರಣ ಇದೆ. ಇವತ್ತು ಒಂದಷ್ಟು ಶಾಲಾ ಕಾಲೇಜುಗಳಲ್ಲಿ ಟೆಸ್ಟ್ಗಳಿದೆ, ಪರೀಕ್ಷೆಗಳಿದ್ರೂ ಕೂಡ ಆ ಕಾರಣಕ್ಕೆ ಮಕ್ಕಳು ಬೇರೆ ಬೇರೆ ಊರುಗಳಿಂದ ಬರ್ತಿದ್ದಾರೆ. ಬೇರೆ ಬೇರೆ ಬಡಾವಣೆಗಳಿಗೆ ಹೋಗಬೇಕು. ಮೈಸೂರಿನ ಸರಸ್ವತಿಪುರಂ, ಕುವೆಂಪು ನಗರ, ಹೆಬ್ಬಾಳು, ಮೇಟ್ಕಳ್ಳಿ ಸೇರಿದಂತೆ ಬೇರೆ ಬೇರೆ ಏರಿಯಾಗಳಿಗೆ ಹೋಗಬೇಕು. ಅಲ್ಲಿರುವಂಥ ಕಾಲೇಜುಗಳಿಗೆ ಹೋಗಬೇಕಾಗುತ್ತೆ. ಆದರೆ ಮೈಸೂರಿನ ನಗರ ಬಸ್ ನಿಲ್ದಾಣ ಸದ್ಯ ಈಗ ನೀರವ ಮೌನಕ್ಕೆ ಸಾಕ್ಷಿ ಆಗ್ತಿದೆ. ಅಲ್ಲಲ್ಲಿ ಒಂದೆರಡು KSRTC ಬಸ್ಗಳಿವೆ, ಆದರೆ ಅವು ಕೂಡ ತಮ್ಮ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸ್ತಿಲ್ಲ. ಖಾಸಗಿ ವಾಹನಗಳು ಬರ್ತವೆ, ಅವು ದುಪ್ಪಟ್ಟು ಹಣವನ್ನು ಕೇಳ್ತಾರೆ. ಒಂದಷ್ಟು ಮಂದಿ ಇವತ್ತು ಬಸ್ಗಳ ವ್ಯವಸ್ಥೆ ಇದೆ ಅನ್ನೋ ಕಾರಣಕ್ಕಾಗಿ ಆಸ್ಪತ್ರೆಗೆ ಹೋಗಬೇಕು ಅಥವಾ ತನ್ನ ಮಗಳ ಮನೆಗೆ ಹೋಗಬೇಕು, ಈ ಕಾರಣಕ್ಕಾಗಿ ಆಧಾರ್ ಕಾರ್ಡನ್ನು ಇಟ್ಕೊಂಡು ಬಂದಿದ್ದಾರೆ. ಆದರೆ ಆಧಾರ್ ಕಾರ್ಡ್ ಅಲೋ ಇಲ್ಲ ಅಂತ ಹೇಳಿ ಕಾರಣಕ್ಕಾಗಿ ಕೂಡ ಒಂದಷ್ಟು ಮಂದಿ ದುಡ್ಡಿಲ್ಲದೆ ಪರಿತಪಿಸ್ತಿದ್ದಾರೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಿರುವಂತಹ ಆಟೋ ಚಾಲಕರು, ಖಾಸಗಿ ವಾಹನ ಮಾಲೀಕರೆಲ್ಲರೂ ಕೂಡ ಈಗ ಸುಲಿಗೆಗೆ ಇಳಿದಿದ್ದಾರೆ. ಕಾರಣ ದುಪ್ಪಟ್ಟು ಹಣವನ್ನು ಕೇಳ್ತಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ನೀಡಿ ಅಂತೇಳಿ ಕೇಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ 500 ಟ್ರಿಪ್ ಬಸ್ ಆದರೆ ಇನ್ನು ಹಾಸನ, ತುಮಕೂರು, ಮಡಿಕೇರಿ, ಚಾಮರಾಜನಗರ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಬೇರೆ ರಾಜ್ಯಗಳಿಗೂ ಕೂಡ ಮೈಸೂರಿನಿಂದ ಕನೆಕ್ಟಿವಿಟಿ ಇದೆ. ಅಂದರೆ KSRTC ಬಸ್ಗಳು ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳಕ್ಕೂ ಕೂಡ ತೆರಳ್ತವೆ. ಆದರೆ ಎಲ್ಲಿಗೂ ಕೂಡ ಬಸ್ಗಳು ಇವಾಗ ಸಂಚಾರ ಇಲ್ಲ. ಹೀಗಾಗಿ ಬೇರೆ ಬೇರೆ ದೂರದ ಊರುಗಳಿಗೆ ಹೋಗ್ಬೇಕಾದವರು ಕೂಡ ಪರಿತಪಿಸ್ತಿದ್ದಾರೆ. ಕೈಯಲ್ಲಿ ಪುಟ್ಟ ಪುಟ್ಟ ಕಂದಮ್ಮನಗಳನ್ನು ಇಟ್ಕೊಂಡು ಅವರು ಯಾತನೆಯನ್ನು ಅನುಭವಿಸ್ತಿದ್ದಾರೆ. ನಿಜಕ್ಕೂ ಇಲ್ಲಿಂದ ನಮಗೆ ತೀರಾ ಸಂಕಟ ಆಗ್ತಿದೆ. ಏಕಾಏಕಿ ಈ ರೀತಿ ನಿರ್ಧಾರ ತೆಗೆದುಕೊಂಡ್ರೆ ಸರಿಯಲ್ಲ ಅಂತೇಳಿ ಅವರು ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ಅವರಿಗೆ ಪ್ರತಿಭಟನೆಯ ಅರಿವಿಲ್ಲ ಒಂದಷ್ಟು ಮಂದಿಗೆ. ಇನ್ನುಳಿದಂತೆ ಶಕ್ತಿ ಯೋಜನೆಯನ್ನು ಬಹುತೇಕ ಮಂದಿ ಬಳಸ್ಕೊಳ್ತಿದ್ರು. ಆದರೆ ಇದು ಇವತ್ತು ಅದರ ಎಫೆಕ್ಟ್ ಅತಿ ಹೆಚ್ಚು ಮಹಿಳೆಯರಿಗೆ ತಡ್ತಿದೆ. ಇನ್ನು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಅದರ ಪರಿಣಾಮ ತಡ್ತಿದೆ. ಹೀಗಾಗಿ ಮೈಸೂರಿನ ನಗರ ಬಸ್ ನಿಲ್ದಾಣ ಹಾಗೂ ಗ್ರಾಮಾಂತರ ಬಸ್ ನಿಲ್ದಾಣ ಎರಡೂ ಬಸ್ ನಿಲ್ದಾಣಗಳು ಕೂಡ ಬಿಕೋ ಅನ್ನುವ ಪರಿಸ್ಥಿತಿಯಲ್ಲಿದೆ. ಎಲ್ಲೂ ಕೂಡ ಜನರಿಲ್ಲ, ಪ್ರಯಾಣಿಕರು ಓಡಾಟ ಕೂಡ ಕಡಿಮೆ ಆಗಿದೆ. ಇದರ ಜೊತೆಗೆ ಬಸ್ಗಳೆಲ್ಲವೂ ಕೂಡ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸಿದ್ದಾರೆ. ಮೈಸೂರಿನ ಬೇರೆ ಬೇರೆ ಡಿಪೋಗಳಿಗೆ ಬಸ್ಗಳು ಈಗಾಗಲೇ ತೆರಳಿವೆ. ಹಾಗಾಗಿ ಡಿಪೋದಲ್ಲಿರುವಂತಹ ಬಸ್ಗಳನ್ನು ಇಲ್ಲಿಗೆ ಖಾಸಗಿ ವಾಹನದ ಚಾಲಕರ ಮೂಲಕ ಓಡಿಸಬೇಕು ಅನ್ನೋದು ಇಲ್ಲಿನ KSRTC DC ಅವರ ನಿರ್ಧಾರ. ಆದರೂ ಕೂಡ ಅದು ಸದ್ಯಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಯಾರು ಕೂಡ ಅದಕ್ಕೆ ಒಪ್ತಿಲ್ಲ. ಒಂದು ದಿನ ನೀವು ಅವಕಾಶ ಮಾಡಿಕೊಡ್ತೀರಿ, ನಾಳೆಯಿಂದ ನಮ್ಮ ಸ್ಥಿತಿ ಏನು ಅನ್ನೋದು ರೀತಿ ಖಾಸಗಿ ಡ್ರೈವರ್ಗಳು ಕೂಡ ಚಿಂತನೆ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಯಾರು ಕೂಡ ಈ ಕಡೆ ಬರ್ತಿಲ್ಲ. ವಿದ್ಯಾಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.